ಹಾಸನದಲ್ಲಿ 126 ಮರಗಳನ್ನು ಕಡಿದು ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ನೀಡಲಾಗಿದೆ. ಜಾಮೀನು ನೀಡಿ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ್ರು ವಕೀಲರ ಹೆಸರು ಚಂದ್ರೇಗೌಡ, ಧರ್ಮೇಗೌಡ ವಿಚಾರಣೆಯನ್ನು ನಡೆಸಿ ಮಂಜೂರು ಮಾಡಿದ್ದಾರೆ. ಇಲ್ಲಿ ಜಾಮೀನನ್ನು ನ್ಯಾಯಾಧೀಶರು ಹಾಸನದ ಜಡ್ಜ್ ಮನೆಯಿಂದ ವಕೀಲರ ಜೊತೆ ಹೊರಬಂದಿದ್ದಾರೆ. ವಿಕ್ರಮ್ ಮರ ಕಡಿದು ಸಾಗಾಟ ಪ್ರಕರಣದಲ್ಲಿ ನಿನ್ನೆ ಇವರನ್ನ ಬಂಧಿಸಲಾಗಿತ್ತು. ವಿಕ್ರಮ್ನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಅಧಿಕಾರಿಗಳು ವಿಕ್ರಮ್ ಸಿಂಹಗೆ ಬೇಲ್ ನೀಡಿದ್ದಾರೆ. ಹಾಗೆಯೇ ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ವಿಕ್ರಮ್ ಸಿಂಹಗೆ ಜಾಮೀನು ನೀಡಿದ್ದಾರೆ ಇಲ್ಲಿ ನ್ಯಾಯಾಧೀಶರು. ಹಾಸನದಲ್ಲಿ 126 ಮರಗಳನ್ನು ಕಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಸಹೋದರ, ಇವರ ಹೆಸರು ವಿಕ್ರಮ್ ಸಿಂಹ ಅಂತೇಳಿ, ಇವರನ್ನು ಕೂಡ ಬಂಧಿಸಲಾಗಿತ್ತು. ಅವರ ಆರೋಗ್ಯ ತಪಾಸಣೆಗೂ ಕೂಡ ಒಳಪಡಿಸಲಾಗಿತ್ತು. ಇದಾದ ನಂತರ ವಿಚಾರಣೆ ಮಾಡಲಾಯಿತು. ಸದ್ಯ ಅವರಿಗೆ ಜಾಮೀನು ಸಿಕ್ಕಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜಾಮೀನು ನೀಡಿ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಜಾಮೀನು ಅರ್ಜಿಯನ್ನು ವಕೀಲರಾಗಿರುವಂಥ ಚಂದ್ರೇಗೌಡರು ಹಾಗೆಯೇ ಧರ್ಮೇಗೌಡರು ಸಲ್ಲಿಸಿದರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.